ಪ್ರೀತಿಯ ಮಕ್ಕಳೇ, ಇಂದು ನಾವು 3ನೇ ತರಗತಿಯ ವಿಷಯ ಗಣಿತ ಅಧ್ಯಾಯ 9 ಹಣ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ದೈನಂದಿನ ಜೀವನದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಬೇಕಾದರೆ ಮಕ್ಕಳೇ, ನಾವು ವ್ಯಾಪಾರಿಗಳಿಗೆ ನಾವು ಹಣವನ್ನು ಕೊಟ್ಟು ವಸ್ತುಗಳನ್ನು ಖರೀದಿಸುತ್ತೇವೆ. ಭಾರತದಲ್ಲಿ ಹಣದ ಮೂಲಮಾನ ರೂಪಾಯಿ. ರೂಪಾಯಿಯ ಚಿಕ್ಕ ಘಟಕ ಪೈಸೆ. ರೂಪಾಯಿ ಮತ್ತು ಪೈಸೆ ಇವುಗಳನ್ನು ನಾವು ಶಾಬ್ದಿಕ ರೂಪ ಮತ್ತು ಸಾಂಖ್ಯಿಕ ರೂಪಗಳಲ್ಲಿ ನಾವು ಬರೆಯಬಹುದು. ಶಾಬ್ದಿಕ ರೂಪ ಅಂತ ಹೇಳಿದರೆ ಮಕ್ಕಳೇ, ಅಕ್ಷರಗಳಲ್ಲಿ ಅಂದರೆ ಪದಗಳಲ್ಲಿ ಹೇಳುವಂಥದ್ದು, ಮತ್ತು ಸಾಂಖ್ಯಿಕ ರೂಪ ಅಂತ ಹೇಳಿದ್ರೆ ಸಂಖ್ಯೆಯ ರೂಪದಲ್ಲಿಯೂ ಕೂಡ ನಾವು ಬರೀಬಹುದು. 1 ರೂಪಾಯಿ ಎಂದರೆ 100 ಪೈಸೆಗಳು. ರೂಪಾಯಿಯ ಸಂಕೇತ ಮಕ್ಕಳೇ ನೋಡಿ ಇಲ್ಲಿ ಹೇಗಿದೆ ಅಂತ ಅದೇ ರೀತಿಯಲ್ಲಿ ಇರುತ್ತದೆ ಮಕ್ಕಳೇ. ಅಭ್ಯಾಸ 9.1ರ ಕೆಲವು ಲೆಕ್ಕಗಳನ್ನು ನಾವು ನೋಡೋಣ ಮಕ್ಕಳೇ. ಬಿಟ್ಟ ಸ್ಥಳ ತುಂಬು. 1ನೇ ಲೆಕ್ಕ, 1 ರೂಪಾಯಿಯಲ್ಲಿ 50 ಪೈಸೆಯ ಡ್ಯಾಶ್ ನಾಣ್ಯಗಳಿವೆ. 1 ರೂಪಾಯಿಯಲ್ಲಿ 50 ಪೈಸೆ ಎಷ್ಟು ನಾಣ್ಯಗಳಿವೆ ಮಕ್ಕಳೇ? 2 ನಾಣ್ಯಗಳಿವೆ. 2ನೇ ಲೆಕ್ಕ, 2 ರೂಪಾಯಿಯಲ್ಲಿ 50 ಪೈಸೆಯ ಡ್ಯಾಶ್ ನಾಣ್ಯಗಳಿವೆ. 2 ರೂಪಾಯಿಯಲ್ಲಿ 50 ಪೈಸೆಯ ಎಷ್ಟು ನಾಣ್ಯ ಇರುತ್ತೆ? 4 ನಾಣ್ಯಗಳಿರುತ್ತೆ. 3ನೇ ಲೆಕ್ಕ, 2 ರೂಪಾಯಿಯಲ್ಲಿ 1 ರೂಪಾಯಿಯ ಡ್ಯಾಶ್ ನಾಣ್ಯ ಮತ್ತು 50 ಪೈಸೆಯ ಡ್ಯಾಶ್ ನಾಣ್ಯಗಳಿವೆ. 2 ರೂಪಾಯಿಯಲ್ಲಿ 1 ರೂಪಾಯಿಯ 2 ನಾಣ್ಯ ಮತ್ತು 50 ಪೈಸೆಯ 4 ನಾಣ್ಯಗಳು ಇರುತ್ತವೆ. ಅದೇ ರೀತಿ 4ನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ. 1 ರೂಪಾಯಿ 50 ಪೈಸೆಯಲ್ಲಿ 50 ಪೈಸೆಯ ಡ್ಯಾಶ್ ನಾಣ್ಯಗಳಿವೆ. 1 ರೂಪಾಯಿ 50 ಪೈಸೆಯಲ್ಲಿ 50 ಪೈಸೆಯ 3 ನಾಣ್ಯಗಳು ಇರುತ್ತವೆ. 5ನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ. 10 ರೂಪಾಯಿಯಲ್ಲಿ 5 ರೂಪಾಯಿಯ ಡ್ಯಾಶ್ ನಾಣ್ಯಗಳಿವೆ. 10 ರೂಪಾಯಿಯಲ್ಲಿ 5 ರೂಪಾಯಿಯ 2 ನಾಣ್ಯಗಳಿವೆ. 6ನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ. 20 ರೂಪಾಯಿಯಲ್ಲಿ 5 ರೂಪಾಯಿಯ ಡ್ಯಾಶ್ ನಾಣ್ಯಗಳಿವೆ. 20 ರೂಪಾಯಿಯಲ್ಲಿ 5 ರೂಪಾಯಿಯ ಎಷ್ಟು ನಾಣ್ಯಗಳಿವೆ? 4 ನಾಣ್ಯಗಳು ಇವೆ. 20 ರೂಪಾಯಿಯಲ್ಲಿ 5 ರೂಪಾಯಿಯ 4 ನಾಣ್ಯಗಳಿವೆ ಮಕ್ಕಳೇ. ಮುಂದಿನ ಲೆಕ್ಕವನ್ನು ನೋಡೋಣ. ಗೆರೆ ಎಳೆದು ಹೊಂದಿಸು. ಇಲ್ಲಿ ಕೆಲವು ರೂಪಾಯಿಗಳನ್ನು, ಇಲ್ಲಿ ಕೆಲವು ನಾಣ್ಯಗಳನ್ನು ನಮಗೆ ನೀಡಿದ್ದಾರೆ ಮಕ್ಕಳೇ. ಇದನ್ನು ನಾವು ಹೊಂದಿಸೋಣ. ಇದು 1 ರೂಪಾಯಿಯ ಇದು ನೋಟು. 1 ರೂಪಾಯಿಯನ್ನು ಇಲ್ಲಿ ಇದು 2 ಇದೆ, ಇಲ್ಲಿ 5 ರೂಪಾಯಿ ಇದೆ, ಇಲ್ಲಿ 10 ರೂಪಾಯಿ ಇದೆ. ಅದೇ ರೀತಿ ಇಲ್ಲಿ ನಾಣ್ಯಗಳನ್ನು ನೀಡಿದ್ದಾರೆ ಮಕ್ಕಳೇ. ನೋಡೋಣ, ನಾವು ಹೊಂದಿಸೋಣ. 1 ರೂಪಾಯಿ ನೋಡಿ, ಇಲ್ಲಿ 50 ಪೈಸೆ ಮತ್ತು 50 ಪೈಸೆ, 2 50 ಪೈಸೆ ಸೇರಿದರೆ 1 ರೂಪಾಯಿ ಆಗುತ್ತೆ. ಆಗ ಇದು 2 ರೂಪಾಯಿ ನೋಡಿ, ಇಲ್ಲಿ 1 ರೂಪಾಯಿ ಇದೆ, ಇಲ್ಲಿ 1 ರೂಪಾಯಿ ಇದೆ. ಆಗ 1ಕ್ಕೆ 1 ಕೂಡಿಸಿದರೆ 2 ಆಯಿತು. ಇದು 2 ರೂಪಾಯಿ. 5 ರೂಪಾಯಿ ನೋಡಿ, 5 ರೂಪಾಯಿಯನ್ನು ನಾವಿಲ್ಲಿ ನೋಡಿ, ಇಲ್ಲಿ 2 ರೂಪಾಯಿ ಇದೆ, 2 ರೂಪಾಯಿ ಇದೆ. 2ಕ್ಕೆ 2ಅನ್ನು ಕೂಡಿಸಿದರೆ 4 ಆಯಿತು. 4ಕ್ಕೆ 1 ರೂಪಾಯಿಯನ್ನು ಕೂಡಿಸಿದರೆ 5 ಆಯಿತು. ಹಾಗಾದರೆ ಇದು 5 ರೂಪಾಯಿ. 10 ರೂಪಾಯಿ ನೋಡಿ, 5ರ 2 ನಾಣ್ಯಗಳನ್ನು ಕೊಟ್ಟಿದ್ದಾರೆ. 5ಕ್ಕೆ 5ಅನ್ನು ಕೂಡಿಸಿದರೆ 10 ಆಯಿತು. ಇಷ್ಟು ನಿಮಗೆ ಅರ್ಥವಾಗಿರ್ಬೋದಲ್ಲ ಮಕ್ಕಳೇ? ಎಲ್ಲರಿಗೂ ಕೂಡ ಧನ್ಯವಾದಗಳು.